ಅಣ್ಣ ಎಲ್ಲಿದೆಯಾ? ವೆಲಂಕನೆ. ಹಾಂ 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 ಬಾ, ನಾನು ಭಾರತಲ್ಲಿ ಹಾಕ್ಸ್ತೀನಿ ಪೆಟ್ರೋಲ್. ಹಾಂ ಇಂಡಿಯನಲ್ಲಿ ಹಾಕ್ಸಲ್ಲ. ಆ ಕಡೆ ಸಿಗ್ನಲ್ ಆ ಕಡೆ ಇಲ್ಲ ಅಲ್ಲಲ್ವೋ, ಕೋಲಂನವರ ಬಸ್ ಸ್ಟಾಪ್ ಇಂದೆ ಹೊಸದು. ಓಕೆ ಬಂದೆ. ಓಕೆ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಸ್ವಲ್ಪ ರೈಡರ್ಸು, ಸುಮಾರು ಜನ ರೈಡರ್ಸು ಲಡಾಖ್ ಹೋಗ್ತಿದ್ದಾರೆ. ಸೊ ಅವ್ರಿಗೆ ನಾವು ಏನಂತಾರೆ ಒಂದು ಸೆಂಡ್ ಆಫ್ ಕೊಡೋಕೆ ಹೋಗ್ತಿದ್ದೀವಿ, ಹುಷಾರಾಗಿ ಹೋಗಿ ಬನ್ನಿ ಅಂತ. ಸೊ ಅವ್ರು ಯಾರಂತ ದೇವರನ್ನ ಯಾರೂ ಗೊತ್ತಿಲ್ಲ, ಒಬ್ಬರು ಗೊತ್ತಿಲ್ಲ. ನನ್ನ ಫ್ರೆಂಡ್ ಕರ್ದ ಬಾರ ಹೋಗ್ತಾಯಿದ್ದೀವಿ ಹೋಗೋಣ ಅಂತ. ಸೊ ಅದಕ್ಕೆ ನಾನು ಹೊರಟೆ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕಪ್ಪ. ಲೋ ಫ್ಯೂಯಲ್ ಇದನ್ನ ಲಡಾಖ್ ಹಾಕೊಂಡು ಹೋಗ್ಬಿಟ್ರೆ ಈಗ ನಾನಿರೋ ಫೈನಾನ್ಷಿಯಲ್ ಕಂಡೀಷನ್ಸ್ಗೆ ಇವಾಗ ಕೈಲಾಗಲ್ಲ. ಲೋ ಫ್ಯೂಯಲೆಲ್ಲ ಸತ್ತೋಗುತ್ತೆ, ತಳ್ಕೊಂಡು ಹೋಗ್ಬೇಕಷ್ಟೇ. ಪೆಟ್ರೋಲ್ ಅಂತ ಹಾಕ್ಸ್ಕೊಂಡು ಹೋಗೋಷ್ಟು ದುಡ್ಡಿಲ್ಲ ಇವಾಗ. ಇದ್ರ ಮೇಲೆ ಖರ್ಚು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಷ್ಟೊಂದು ದುಡ್ಡಿಲ್ಲವಲ್ಲ. ಅದಕ್ಕೆ ಜಾಸ್ತಿ ಇದೆಲ್ಲ ಖರ್ಚು ಮಾಡ್ತಿದ್ದೆ ನಾನು, ಕಮ್ಮಿ ಇದೆ ತುಂಬ. ಈ ಗಾಡಿ ತಗೊಂಡಿದ್ದೆ ಕಷ್ಟ ಆಯ್ತು ಬಿಡ್ಗರು. ಇನ್ನೆಲ್ಲಿ ಮತ್ತೆ ಈ ವರ್ಷನೇ ಎಲ್ಲ ಮಾಡಬೇಕು ಅಂದರೆ ಆಗುತ್ತಾ ಹೇಳಿ ನೀವು? ಏನು ಗುರು ಹಿಂಗೆ ಮಾಡ್ಕೊಂಡು ಹೋಗೋರೆ? ಇವರ ಮಲಗಿಸೋರ ಇಲ್ಲ ಹೊಡ್ಕೊಂಡು ಹೋಗಿದಾರ ಅಂತ ಅರ್ಥ ಆಗ್ತಿಲ್ವಲ್ಲಪ್ಪ. ಫುಲ್ ಟೈಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಜೈ 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 ಅಮ್ಮನ ಮಗ ಬಸಪ್ಪ ಅನ್ಬೇಕೀಗ. ಅಲ್ಲಿ ಹಾಕ್ತೀರಾ ಫುಲ್ ಟ್ಯಾಂಕ್? ನಿಧಾನಕ್ಕೆ ಬಿಡಿ, ಚೆಲ್ಲುತ್ತೆ ಅಷ್ಟೇ, ಹೋಗಲ್ಲ. ಸಾಕ್ಬಿಡಿ. ಫ್ಯೂಯಲ್ ರೇಂಜ್ 290 ಫುಲ್ ಟ್ಯಾಂಕ್ ಆಫ್ಟರ್ ಸೋ ಮೆನಿ ಡೇಸ್. ನನ್ನ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಿದ್ದು ತುಂಬ ದಿನ ಆಗೋಯ್ತು ಗುರು. ಇವತ್ತು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನನಗೆ ಖುಷಿ ಆಗ್ತಿದೆ. ಗಾಡಿಗೆ ಎಷ್ಟು ಖುಷಿಯಾಗಿರ್ಬೇಡ. ತಂದಿದ್ದು ಹೊಸದ್ರಲ್ಲಿ ಯಾವಾಗಲೂ ಫುಲ್ ಟ್ಯಾಂಕ್. ಹೊಸ ಗಾಡಿ ತಂದಾಗ ಯಾವಾಗಲೂ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೆ. ಒಂದು 3-4 ಸಾವಿರ ಓಡಿಸ್ದೆ. ಆಮೇಲೆ ಫುಲ್ ಟ್ಯಾಂಕ್ ಹಾಕ್ಸೋದೇ ಬಿಟ್ಬಿಟ್ಟೆ. ಲೈಕ್ ಲಾಂಗ್ ಹೋಗ್ಬೇಕಾದ್ರೆ ನಾನು ಫುಲ್ ಟ್ಯಾಂಕ್ ಹಾಕ್ಸ್ತೀನಿ. ಇಲ್ಲ ಹತ್ತಿರದಲ್ಲಿ ಸುತ್ತಾಡ್ಬೇಕಾರೆ ನಮ್ಮ ಹತ್ರ ಸ್ಕೂಟಿ ಇದ್ದರೂ 100 ರೂಪಾಯಿ ಹಾಕ್ಸೋದು. ಸ್ಕೂಟಿಗೆ 100 ರೂಪಾಯಿ ನಡೀತಿತ್ತು, ಇದಕ್ಕೆ 100 ರೂಪಾಯಿ ನಡೆಯಲ್ವಲ್ಲ, ಅದಕ್ಕೆ 200-300 ರೂಪಾಯಿ ಹಾಕ್ಸ್ತಿದ್ದೆ ಮ್ಯಾಕ್ಸ್. ಗುರು ಎಲ್ಲಿದೆ ಗುರು? ಫ್ಯೂಯಲ್ ಹಾಕ್ಸೋಕೆ ಹೋಗಿದ್ದೆ. ಹಾಕ್ಸ್ದೆ. ಅವ್ರ ಮುಂದೆ ನಾವೆಲ್ಲಿ ಗುರು? ಹೊಂಡ ಡಿಯೋ ಯಾಕಂದ್ರೆ ರಾಯಚೂರು ಹೊಡೆದ್ರೆ ರಾಯಚೂರೇ. ರಾಯಚೂರು ಗುರು ಹೆಂಗುರು ಇದು? ವೆಯ್ಟ್ ಮಾಡ್ತವ್ರೆ. ಟೋಲ್ ನಂದು ತಗೊಂಬಿಡು ಮಚ್ಚ, ಮೊಬೈಲ್ ಮತ್ತೆ ತೆಗಿಯೋಕ್ಕಾಗಲ್ಲ. ಅವ್ರು ಬರಲಿರು ನೋಡೋಣ. ತಗೊಬ್ರು ಎಲ್ಲ ಆಗುತ್ತೆ. ಬ್ರೋ ಆರಾಮ? ದರ್ಶನಲ್ಲಿ ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟಿದ್ದಾನಾ? ನೀವೇ ಲೇಟ್ ಹಂಗಾರೆ? ಅವಂದೇನೋ ಬೇರೆ ಕಮಿಟ್ಮೆಂಟ್. ಓಪನ್ ಮಾಡ್ತಾರ ಇಲ್ಲ? ಓಪನ್ ಮಾಡಿದ್ರಲ್ಲ, ಎಷ್ಟು ಗಂಟೆಗೆ ಹೊರಟ? ಮತ್ತೆ ಅವ್ನು 4 ಗಂಟೆಗೆ ಹೊರಟ. ಹೇಳಿದ್ರೆ ನಾವು ದರ್ಶನ ಹತ್ರ ಹೋಗ್ಬಿಡ್ತಿದ್ವಿ. ನೀವು ಇಷ್ಟೊತ್ತು ಮಾಡ್ತೀರಪ್ಪ, ಏನು ಮಾಡೋದು? ಸರಿ ನಡಿ, ಆಯ್ತು. ಕಾರ್ ರೂಟಲ್ಲಿ ಹೋಗ್ಬಿಡ, ನಡಿ ಬಿಡೋಣ. ಏನೋ 5 ಗಂಟೆಗೆ ಓಪನ್ ಗುರು ಇಲ್ಲಿ. ಹಾಂ, 1 ನಿಮಿಷ ಮುಂಚೆನೂ ತೆಗಿಯಲ್ಲ. ಅಲ್ಲಿ ನಡಿ, ಮುಂದೆ ನಡಿ, ರೈಡರ್ಸ್ ಜಾಸ್ತಿ ಆದರು. ಸುನಿಲ್ ನಂದು ತಗೋ ಟೋಲ್. 5 ಗಂಟೆ ಕರೆಕ್ಟಾಗಿ ಬಿಡ್ತಾರೆ ಇಲ್ಲಿ. ಬಾ ನೀನು, ನಾನು ಮುಂದೆ ಬಾ. ಏನು ಗುರು ಇಷ್ಟನಾ? ನಡಿ. ಕಾರುಗಳು ಮಾತ್ರ ಬೇಗ ಹೋಗ್ತಿದ್ದಾವೆ, ನಾವು ಮಾತ್ರ ಲೈನಲ್ಲಿ ನಿಂತ್ಕೊಂಡಿರ್ಬೇಕಲ್ಲಪ್ಪ. ಇದೊಂದು ಕಾಟ ಗುರು. ಕಾಟ ಅನ್ನೋದಕ್ಕಿಂತ ಸೇಫ್ಟಿ. ಯಾಕಂದರೆ 2 ವೀಲರ್ಸ್ಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ಫ್ಯೂಯಲ್ ರೇಂಜ್ 10 ಕಿಲೋಮೀಟ್ರ್ ಕಮ್ಮಿ ಆಗಿಬಿಡ್ತಲ್ಲಪ್ಪ ಅವಾಗಲೇ. ವಾಟ್ ಈಸ್ ದಿಸ್ ಮ್ಯಾನ್? ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್. ಮಾತಾಡೋದು ಕಲಿಬೇಕಪ್ಪ.
ಮಾತಾಡೋದು ಕಲಿಯಲೇಬೇಕು, ಸ್ವಲ್ಪ ಕ್ಲಾಸ್ ಆಗಿ. ಸ್ಟಿಲ್ ಡಿ ಬಾಸ್ ಫ್ಯಾನ್. ಸಾರಿ ಗುದ್ಬಿಟ್ಟು ಸಾರಿ ಹೇಳೋದು. ಬೇರೆಯವ್ರಾಗಿದ್ರೆ ಒದಿತಿದ್ರು ಪಕ್ಕ. ನಮ್ಮ ಬಾಸು 4:15 ಬಿಡೋಣ ಅಂತ ಹೇಳ್ಬಿಟ್ಟು 5 ಗಂಟೆಗೆ ಬಂದವನೆ ನೈಸ್ ರೋಡಲ್ಲಿ ಹೋಗೋಣ ಅಂತ. ಸಿಟಿ ಒಳಗಡೆಯಿಂದ ಹೋಗ್ಬಿಡ್ಬೋದಿತ್ತು ಬನಶಂಕರಿಗೆ. ಎಷ್ಟೊತ್ತು ಹೊಡ್ಕೊಂಡು ಹೋದ್ರೆ ಸೆಕೆಂಡ್ಸಲ್ಲಿ ಹೋಗ್ಬೋದು. ರಿಲ್ಯಾಕ್ಸ್. ಮುಂದೆ ಕೊಡುವ ನಡಿ. ಅಲ್ಲ ಮಳೆ ಬರ್ತಿದ್ಯಾ? ಬರ್ತಾ ಇದೆ ಗುರು. ಹೋಗೋಣ, ನಡಿ 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 ಮಗ. ಸ್ಟಾರ್ಟ್ ದ ರೈಡ್ ಬಿಗಿನ್ಸ್ ನಾವು. ಇವಾಗ ಮೈಸೂರು ರೋಡ್ಗೆ ಹೋಗಿ ಮೈಸೂರು ರೋಡಿಂದ ಚಿಕ್ಕಬಳ್ಳಾಪುರ. ಮೈಸೂರು ರೋಡ್ ಹತ್ರ ಎಲ್ಲರೂ ಲೈಕ್ ರೈಡರ್ಸ್ ಎಲ್ಲ ಅಲ್ಲೇ ಇರ್ತಾರೆ. ಈಗ ಲಡಾಖ್ ಹೋಗೋ ರೈಡರ್ಸು, ಅವ್ರಿಗೆ ಸೆಂಡ್ ಆಫ್ ಕೊಡೋ ರೈಡರ್ಸು ಅಲ್ಲೇ ಇರ್ತಾರೆ. ಸೊ ನಾವು ಸೆಂಡ್ ಆಫ್ ಕೊಡೋ ರೈಡರ್ಸು. ಸೊ ಹೋಗ್ಬಿಟ್ಟು ಸೆಂಡ್ ಆಫ್ ಕೊಟ್ಟು ಚಿಕ್ಕಬಳ್ಳಾಪುರದಲ್ಲೆಲ್ಲ ತಿನ್ಕೊಂಡು ರಿಟರ್ನ್ ಬೆಂಗಳೂರಿಗೆ ರಿಟರ್ನ್ ಆಗೋದೇ ನಮ್ಮ ಪ್ಲ್ಯಾನ್ ಇವತ್ತು.